ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 47, ಅಕ್ಟೋಬರ್ 27, 2020. ತುಂತುರು ಸುದ್ದಿಗಳು. ಸೊಳ್ಳೆಗಳು ಮತ್ತು ಸಕ್ಕರೆ. ಸೊಳ್ಳೆ ಎಂದರೆ ತಕ್ಷಣವೇ ರಕ್ತಪಿಪಾಸು ಎನ್ನುವ ಮಾತು ನೆನಪಾಗುತ್ತದಲ್ಲವೇ? ಸೊಗಸಾಗಿ ನಿದ್ರಿಸುವಾಗ ಗುಯ್ ಎಂದು ಸದ್ದು ಮಾಡುತ್ತಾ ಬಂದು ರಕ್ತ ಹೀರುವ ಸೊಳ್ಳೆಯ ಬಗ್ಗೆ ಯಾರಿಗೆ ತಾನೇ ಭಯ ಇಲ್ಲ? ಎಷ್ಟೇ ಕತ್ತಲಿರಲಿ ನೇರವಾಗಿ ಮೂಗಿನ ತುದಿಯನ್ನೋ ಕಿವಿಯ ಹಿಂದಿನ ಭಾಗವನ್ನೋ ಹುಡುಕಿಕೊಂಡು ಬರುವ ಅದರ ಗುರಿಯ ಬಗ್ಗೆಯೂ ಅಚ್ಚರಿಯಾಗುತ್ತದೆ. ಅಂದಹಾಗೆ ಕೇವಲ ಹೆಣ್ಣು ಸೊಳ್ಳೆಗಳಷ್ಟೇ ರಕ್ತ ಹೀರುತ್ತವೆ. ಗಂಡುಗಳು ಪಾಪ ಹೊರಗೆ ಹೂವಿನ ಮಕರಂದವನ್ನು ಹೀರುತ್ತವೆ. ಇದು ಒಂದು ಅಚ್ಚರಿಯ ವಿಷಯ. ಹೆಣ್ಣುಗಳಿಗಷ್ಟೇ ರಕ್ತದ ಹಾದಿ ತಿಳಿಯುತ್ತದೆಯೋ ಅಥವಾ ಗಂಡುಗಳಿಗೆ ರಕ್ತ ಇದೆ ಎಂದು ಗೊತ್ತಾದರೂ ಅವು ಅದನ್ನು ಕುಡಿಯುವುದಿಲ್ಲವೋ? ಇದು ಕೌತುಕದ ವಿಷಯ. ಇದುವರೆಗೂ ಇದಕ್ಕೆ ಉತ್ತರ ಸಿಕ್ಕಿರಲಿಲ್ಲ. ಇದೀಗ ಅಮೆರಿಕೆಯ ರಾಕ್ಫೆಲ್ಲರ್ ವಿಶ್ವವಿದ್ಯಾನಿಲಯದ ಲೆಸ್ಲಿ ವಾಸ್ ಹಾಲ್ ಮತ್ತು ಸಂಗಡಿಗರು ಇದಕ್ಕೊಂದು ಉತ್ತರ ಹುಡುಕಿದ್ದಾರೆ. ಮಧುವನ್ನೂ ರಕ್ತವನ್ನೂ ಪ್ರತ್ಯೇಕವಾಗಿ ಗುರುತಿಸುವ ಸಾಮರ್ಥ್ಯ ಸೊಳ್ಳೆಗಳಿಗೆ ಇದೆಯಂತೆ. ಹೆಣ್ಣು ಸೊಳ್ಳೆಗಳ ಮೂತಿಯಲ್ಲಿ ಇರುವ ಸೂಜಿಯಂತಹ ಅಂಗದೊಳಗೆ ಇರುವ ಕೋಶಗಳು ವಿಶೇಷವಾಗಿ ರಕ್ತದಲ್ಲಿರುವ ರಾಸಾಯನಿಕಗಳಿಗಷ್ಟೇ ಪ್ರತಿಕ್ರಿಯಿಸುತ್ತವೆ, ಮಧುವಿನಲ್ಲಿರುವ ಸಕ್ಕರೆಗಲ್ಲ ಎಂದು ಇವರ ಸಂಶೋಧನೆ ತಿಳಿಸಿದೆ. ಹೆಣ್ಣು ಸೊಳ್ಳೆಗಳಷ್ಟೇ ರಕ್ತವನ್ನು ಹೀರುವುದರಿಂದ ಇದು ಅದರ ಸಹಜ ಆಹಾರವಲ್ಲ ಎನ್ನುವ ಅನುಮಾನವಿತ್ತು. ಅಧ್ಯಯನಗಳು ಗಂಡು ಸೊಳ್ಳೆಗಳು ಹೂಗಿಡಗಳು ಹಾಗೂ ಇತರ ಮೂಲಗಳಲ್ಲಿರುವ ಸಕ್ಕರೆಯ ದ್ರವಗಳನ್ನು ಹೀರಿ ಬದುಕುತ್ತವೆ ಎಂದು ತಿಳಿಸುತ್ತವೆ. ಹಾಗಿದ್ದರೆ ಹೆಣ್ಣುಗಳು ಮಾತ್ರ ರಕ್ತವನ್ನು ಹುಡುಕಿ ಹೋಗುವುದೇಕೆ? ಅವಕ್ಕೆ ಸಕ್ಕರೆಯ ಪಾಕ ಸಿಗುವುದಿಲ್ಲವೇ? ಸಕ್ಕರೆಯ ಪಾಕ ಬಹುಶಃ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬೇಕಾಗುವಷ್ಟು ಶಕ್ತಿಯನ್ನು ಒದಗಿಸದೇ ಇರಬಹುದು. ಹೀಗಾಗಿ ಹೆಣ್ಣುಗಳು ಪ್ರಾಣಿಗಳ ರಕ್ತವನ್ನು ಹೀರುತ್ತವೆ ಎನ್ನುವ ನಂಬಿಕೆ ಇತ್ತು. ಇದೇನೋ ಸರಿ. ಆದರೆ ಸಕ್ಕರೆ ಹಾಗೂ ರಕ್ತ ಎರಡೂ ಸಿಕ್ಕಾಗ ಹೆಣ್ಣು ಸೊಳ್ಳೆಗಳು ರಕ್ತವನ್ನೇ ಆಯ್ದುಕೊಳ್ಳುತ್ತವೆ. ಇದೇಕೆ ಎನ್ನುವುದು ಚಿದಂಬರ ರಹಸ್ಯವಾಗಿತ್ತು. ಈಗ ಅದು ಬಯಲಾಗಿದೆ. ಲೆಸ್ಲಿ ವಾಸ್ ಹಾಲ್ ಮತ್ತು ಸಂಗಡಿಗರು ಡೆಂಗಿ ಜ್ವರವನ್ನು ಹರಡುವ ಈಡಿಸ್ ಈಜಿಪ್ಟಿ ಎನ್ನುವ ಸೊಳ್ಳೆಯನ್ನು ಅಧ್ಯಯನ ಮಾಡಿದ್ದಾರೆ. ಇವುಗಳಲ್ಲಿನ ಗಂಡು ಹಾಗೂ ಹೆಣ್ಣಿನ ಮೂತಿಯಲ್ಲಿರುವ ನರಕೋಶಗಳು ಎಂತೆಂತಹ ರಾಸಾಯನಿಕಗಳನ್ನು ಗುರುತಿಸುತ್ತವೆ ಎಂದು ಪರೀಕ್ಷಿಸಿದ್ದಾರೆ. ಗಂಡಿನ ಮೂತಿಯಲ್ಲಿ ಇರುವ ಉದ್ದನೆಯ ಹೀರುಕೊಳವೆಯ ಒಳಗೆ ಇರುವ ನರಕೋಶಗಳಿಗೆ ಸಕ್ಕರೆಯ ದ್ರವ ತಾಕಿದರೆ ಸಾಕು, ಅವು ಚುರುಕಾಗುತ್ತವೆ, ಸೊಳ್ಳೆಯನ್ನು ಎಚ್ಚರಿಸುತ್ತವೆ, ಮಧುವನ್ನು ಹೀರುವಂತೆ ಮಾಡುತ್ತವೆ. ಇದೇ ಬಗೆಯ ಕೋಶಗಳು ಹೆಣ್ಣಿನ ಮೂತಿಯಲ್ಲಿರುವ ಸೂಜಿಯಂತಹ ಸ್ಟೈಲೆಟ್ ಅಂಗದಲ್ಲಿಯೂ ಇವೆ. ಅವುಗಳೂ ಹೀಗೆಯೇ ಮಾಡಬಹುದೇ ಎಂದು ಪರೀಕ್ಷಿಸಿದ್ದಾರೆ. ಹೆಣ್ಣು ಸೊಳ್ಳೆಗಳ ಸ್ಟೈಲೆಟ್ಟಿನಲ್ಲಿ ಇರುವ ನರಕೋಶಗಳು ಹೂವಿನಲ್ಲಿರುವ ಫ್ರುಕ್ಟೋಸ್ ಸಕ್ಕರೆಯ ದ್ರಾವಣದಲ್ಲಿ ಮುಳುಗಿದರೂ ಎಚ್ಚರವಾಗದ್ದು ಕಂಡು ಅಚ್ಚರಿಯಾಗಿದೆ. ಹಾಗಿದ್ದರೆ ಇವನ್ನು ಪ್ರಚೋದಿಸುವ ರಾಸಾಯನಿಕಗಳು ಯಾವುವು ಎಂದು ಹುಡುಕಿದಾಗ ರಕ್ತಕ್ಕೆ ಅವು ಸ್ಪಂದಿಸಿದ್ದು ಪತ್ತೆಯಾಗಿದೆ. ಅಂಥದ್ದೇನಿದೆ ರಕ್ತದಲ್ಲಿ ಎಂದು ಇನ್ನಷ್ಟು ಪರೀಕ್ಷಿಸಿದಾಗ ರಕ್ತದಲ್ಲಿರುವ ಗ್ಲೂಕೋಸು, ಉಪ್ಪು, ಜೀವಕೋಶಗಳಲ್ಲಿಯಷ್ಟೇ ಕಾಣುವ ಎಟಿಪಿ ಅಣುಗಳು ಹಾಗೂ ರಕ್ತದ ಆಮ್ಲೀಯತೆಯನ್ನು ನಿಯಂತ್ರಿಸುವ ಸೋಡಿಯಂ ಬೈಕಾರ್ಬೋನೇಟುಗಳಿಗೆ ಈ ನರಕೋಶಗಳು ಪ್ರತಿಕ್ರಿಯಿಸುವುದು ಪತ್ತೆಯಾಗಿದೆ. ಈ ಪ್ರತಿಯೊಂದಕ್ಕೂ ಸ್ಪಂದಿಸುವ ವಿಶೇಷ ಕೋಶಗಳಿವೆ. ಹೀಗಾಗಿ ಈ 4 ವಸ್ತುಗಳು ಇರುವ ದ್ರವಕ್ಕಷ್ಟೇ, ಅಂದರೆ ರಕ್ತವನ್ನಷ್ಟೇ ಅವು ಗುರುತಿಸಿ ಆಹಾರವೆಂದು ಪರಿಗಣಿಸುತ್ತವೆ. ಅಂದರೆ ಅರ್ಥ ಇಷ್ಟೇ: ತಮ್ಮ ಸಂತಾನಾಭಿವೃದ್ಧಿಗೆ ಅನುಕೂಲವಾಗುವ ರಕ್ತವನ್ನು ಹುಡುಕಿ ಹೀರುವ ವಿಶೇಷ ಸಾಮರ್ಥ್ಯವನ್ನು ಹೆಣ್ಣು ಸೊಳ್ಳೆಗಳು ಪಡೆದಿವೆ. ಏಕೆಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುವ ರಕ್ತದಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತದೆ. ಆಕ್ಸಿಜನ್ ಅನ್ನು ಸರಬರಾಜು ಮಾಡುವ ರಕ್ತ ಕಣಗಳಲ್ಲಿ ಎಟಿಪಿ ಇರಲೇಬೇಕು. ಹಾಗೆಯೇ ಉಪ್ಪು ಮತ್ತು ಗ್ಲೂಕೋಸ್ ಕೂಡ ರಕ್ತಕ್ಕೆ ವಿಶಿಷ್ಟವಾದ ರಾಸಾಯನಿಕಗಳು. ಹೀಗೆ ಇವನ್ನಷ್ಟೇ ರುಚಿ ಹಿಡಿಯುವ ನರಕೋಶಗಳು ಇರುವುದರಿಂದ ಹೆಣ್ಣುಗಳಿಗೆ ಹಣ್ಣು ಹೂಗಳಲ್ಲಿರುವ ಸಕ್ಕರೆ ರುಚಿಸುವುದಿಲ್ಲ. ಅವು ತಮಗೆ ರುಚಿಸುವ ಆಹಾರವನ್ನೇ ಹುಡುಕಿ ಬಂದು ನಮ್ಮ ನಿದ್ರೆಯನ್ನು ಕೆಡಿಸುತ್ತವೆ ಎನ್ನುವುದು ಇವರ ಶೋಧ. ಈ ಶೋಧದ ವಿವರಗಳನ್ನು ನ್ಯೂರಾನ್ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. ಕಾರ್ಬನ್ ಡೈಆಕ್ಸೈಡ್ ನುಂಗುವ ಪಿಂಗಾಣಿ. ಕಾರ್ಬನ್ ಡೈಆಕ್ಸೈಡ್ ಈಗ ಅಂತಾರಾಷ್ಟ್ರೀಯ ಸುದ್ದಿ.
ಜಾಗತಿಕವಾಗಿ ಈ ಭೂಗೋಳದ ಉಷ್ಣತೆ ಹೆಚ್ಚುತ್ತಿರುವುದಕ್ಕೆ ಮೂಲ ಕಾರಣ ಎಂಬ ಕುಖ್ಯಾತಿಯೂ ಕಾರ್ಬನ್ ಡೈಆಕ್ಸೈಡ್ ಎನ್ನುವ ಅನಿಲಕ್ಕೆ ಇದೆ. ನಾವು ಉಸಿರಾಡುವಾಗ ಗಾಳಿಗೆ ಬಿಡುವ, ಅಡುಗೆ ಮಾಡಿದಾಗ ಉರಿಸುವ ಇಂಧನದಿಂದ ಹುಟ್ಟುವ ಹಾಗೂ ಕಾರ್ಖಾನೆ ವಾಹನಗಳು ಉಸುರುವ ಈ ಅನಿಲದಿಂದಾಗಿ ಮುಂದೆ ಜಗತ್ತಿಗೆ ವಿನಾಶ ಕಾದಿದೆ ಎನ್ನುವುದು ವಿಜ್ಞಾನಿಗಳ ಆಂಬೋಣ. ಅದಕ್ಕಾಗಿ ಗಾಳಿಯಲ್ಲಿ ಈ ಅನಿಲದ ಅಂಶ ಹೆಚ್ಚಾಗದಂತೆ ಕಾಯಬೇಕು. ಆದರೆ ಹೇಗೆ? ಒಂದೆಡೆ ಇದನ್ನು ಹೀರಿ ಆಹಾರ ತಯಾರಿಸುವ ಕಾಡುಗಳು ಕಡಿಮೆಯಾಗುತ್ತಿವೆ, ಇನ್ನೊಂದೆಡೆ ಇದನ್ನು ಉತ್ಪಾದಿಸುವ ಚಟುವಟಿಕೆಗಳು ಹೆಚ್ಚುತ್ತಲಿವೆ. ಹೀಗಿರುವಾಗ ಭೂಮಿಯ ಮೇಲೆ ಇದರ ಪ್ರಮಾಣವನ್ನು ಕಡಿಮೆ ಮಾಡುವ ಹೊಸ ಹೊಸ ಉಪಾಯಗಳು ಬೇಕಾಗಿವೆ. ಸಮುದ್ರದಲ್ಲಿ ಕಬ್ಬಿಣವನ್ನು ಬೆರೆಸಿ ಅಲ್ಲಿರುವ ಪಾಚಿ ಸಸ್ಯಗಳು ಹೆಚ್ಚೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವಂತೆ ಮಾಡಬೇಕೆನ್ನುವ ಉಪಾಯವೂ ಫಲಿಸಿಲ್ಲ. ಇಂತಹ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುವ ಸಾಮರ್ಥ್ಯವುಳ್ಳ ಯಾವುದೇ ವಸ್ತುವು ಅಮೂಲ್ಯವಾಗುತ್ತದೆ. ಇಂತಹದೊಂದು ಹೊಸ ವಸ್ತುವನ್ನು ರೂಪಿಸಿರುವುದಾಗಿ ಬೈರೂತ್ ವಿಶ್ವವಿದ್ಯಾನಿಲಯದ ಮಾರ್ಟಿನ್ ರೈಸ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹಲವು ಬಗೆಯ ರಂಧ್ರಗಳಿರುವ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳಬಲ್ಲ ಸಿಲಿಕಾನಿನ ಮುಳ್ಳುಗಳಂತಹ ರಚನೆಯ ಪಿಂಗಾಣಿ ವಸ್ತುವನ್ನು ಇವರು ರಚಿಸಿದ್ದಾರೆ. MOPS ಎಂದು ಹೆಸರಿಸಿರುವ ಈ ಬಗೆಯ ಪಿಂಗಾಣಿಯ ಒಂದು ರೂಪ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಷ್ಟು ಬಾರಿ ಬೇಕಾದರೂ ಹೀರಿಕೊಳ್ಳುವಂತೆ ಮಾಡಿದ್ದಾರಂತೆ. 1-4 ಡೈ ಅಮೋನಿಯಂ ಬ್ಯೂಟೆನ್ ಎನ್ನುವ ಸಾವಯವ ವಸ್ತುವನ್ನು ಫ್ಲೂರೋ ಹೆಕ್ಟಾರೈಟ್ ಎನ್ನುವ ನೈಟ್ರೋಜನ್, ಫ್ಲೋರಿನ್, ಸಿಲಿಕಾನ್ ಹಾಗೂ ಆಕ್ಸಿಜನ್ನಿನ ಸಂಯುಕ್ತದ ಜೊತೆಗೆ ಕೂಡಿಸಿ ಈ ಪಿಂಗಾಣಿಯನ್ನು ತಯಾರಿಸಿದ್ದಾರೆ. ಕೇವಲ 20 ಮೈಕ್ರೋಮೀಟರ್ ಅಗಲ ಹಾಗೂ 5 ಮೈಕ್ರೋಮೀಟರ್ ದಪ್ಪನೆಯ ರೋಮಗಳಂತಹ ರಚನೆ ಇದರಲ್ಲಿತ್ತು. ಸಿಲಿಕಾನು ಪದರದ ಮೇಲೆ ಇರುವ ಈ ರೋಮಗಳ ನಡುವಣ ಅಂತರದಿಂದಾಗಿ ಸಿಲಿಕೇಟು ಪದರದೊಳಗೆ ಉಂಟಾಗುವ ರಂಧ್ರಗಳ ಗಾತ್ರವು ಅತಿ ಹೆಚ್ಚಾಗುವಂತಿಲ್ಲ. ಜೊತೆಗೆ ಈ ಡೈ ಅಮೋನಿಯಂ ಬ್ಯೂಟೇನಿನ ರೋಮಗಳು ಧ್ರುವ ಹಾಗೂ ಋಣ ಅಯಾನುಗಳೆರಡನ್ನೂ ಹಿಡಿದಿಡುವುದರಿಂದಾಗಿ ಅಲ್ಲಿ ನುಸುಳುವ ಕಾರ್ಬನ್ ಡೈಆಕ್ಸೈಡು ಬೇರೆ ರಾಸಾಯನಿಕಗಳ ಜೊತೆಗೆ ಕೂಡಿಕೊಂಡು ಕಾರ್ಬೊಮೇಟ್ ಆಗದಂತೆ ತಡೆಯುತ್ತವೆ. ಹೀಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತದೆ ಎನ್ನುವುದು ತರ್ಕ. ಇದು ಹೀಗೆ ಮಾಡುತ್ತದೆಯೋ ಎಂದು ನೋಡಲು ಈ ಪಿಂಗಾಣಿಯ ಮೇಲೆ ಹೊಗೆಯನ್ನು ಹಾಯಿಸಿದ್ದಾರೆ. ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಬಲು ಕಡಿಮೆ ಇದ್ದರೂ ಅದನ್ನು ಇದು ಹೀರಿಕೊಂಡಿತಂತೆ. ಆನಂತರ ಒಂದಿಷ್ಟು ಹೀಲಿಯಂ ಅನ್ನು ಇದರ ಮೇಲೆ ಹಾಯಿಸಿದರೆ ಅಂಟಿಕೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರತ್ಯೇಕಿಸಬಹುದು, ಮರುಬಳಸಬಹುದು ಎನ್ನುತ್ತಾರೆ ಇವರು. ಕಾರ್ಬನ್ ಡೈಆಕ್ಸೈಡ್ ಒಂದೇ ಇದ್ದರೂ ಬೇರೆ ಅನಿಲಗಳ ಜೊತೆ ಕೂಡಿಕೊಂಡಿದ್ದರೂ ಅದನ್ನಷ್ಟೇ ಪ್ರತ್ಯೇಕಿಸಿ ಹಿಡಿದಿಟ್ಟುಕೊಳ್ಳುವ ಈ ಪಿಂಗಾಣಿ ಮುಂದೆ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರತ್ಯೇಕಿಸಿ ಬೇರೆ ಬಳಕೆಗೆ ಉಪಯೋಗಿಸಲು ನೆರವಾಗಬಹುದು. ಜೊತೆಗೆ ಗಾಳಿಯಲ್ಲಿನ ಈ ಅನಿಲವನ್ನು ಕಡಿಮೆ ಮಾಡಲು ನೆರವಾಗಬಹುದು ಎನ್ನುವುದು ಇವರ ಆಶಯ. ಟ್ವಿಟರ್, ಫೇಸ್ಬುಕ್ ಕಲಿಸಿದ ಪಾಠ. ಇತ್ತೀಚೆಗೆ ಈ ಸಾಮಾಜಿಕ ಮಾಧ್ಯಮಗಳ ಹಾವಳಿ ಹೆಚ್ಚೇ ಎನ್ನಬಹುದು. ಆನ್ಲೈನ್ ಶಿಕ್ಷಣಕ್ಕೆಂದು ಫೋನು ಕೊಡಿಸಿದರೆ ಮಕ್ಕಳು ಈ ಸಾಮಾಜಿಕ ಮಾಧ್ಯಮಗಳ ದಾಸರಾಗಿ ಬಿಟ್ಟರೆ ಎನ್ನುವ ಆತಂಕ ಎಲ್ಲ ಅಪ್ಪ ಅಮ್ಮಂದಿರಲ್ಲೂ ಮನೆ ಮಾಡಿದೆಯಷ್ಟೇ. ಈಗೋ ಮಕ್ಕಳು, ಅದರಲ್ಲೂ ವಿದ್ಯಾರ್ಥಿಗಳು ಟ್ವಿಟರ್ ಹಾಗೂ ಫೇಸ್ಬುಕ್ ಬಳಸುವುದು ಒಂದು ರೀತಿಯಲ್ಲಿ ಶಿಕ್ಷಕರಿಗೂ ತಂದೆ ತಾಯಂದಿರಿಗೂ ಅನುಕೂಲವೇ ಆಗಬಹುದು ಎನ್ನುವ ಸುದ್ದಿಯನ್ನು ರಷ್ಯಾದ ಕಂಪ್ಯೂಟರ್ ತಜ್ಞರೊಬ್ಬರು ವರದಿ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಳಸುವ ಭಾಷೆಗಳನ್ನು ಅಧ್ಯಯನ ಮಾಡಿಯೇ ಅವರ ಶೈಕ್ಷಣಿಕ ಪ್ರಗತಿಯ ಜಾಡು ಹಿಡಿಯಬಹುದು ಎಂದು ಇವರು EPJ.Science ಎನ್ನುವ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಡೇಟಾ ಸೈನ್ಸ್ ಎನ್ನುವುದು ಇತ್ತೀಚಿನ ಹೊಸ ಅಧ್ಯಯನ ಮಾರ್ಗ. ಅಂತರ್ಜಾಲ, ಸಾಮಾಜಿಕ ಮಾಧ್ಯಮಗಳಲ್ಲಿ ತೊಡಗಿಕೊಳ್ಳುವ ಜನರ ಚಟುವಟಿಕೆಗಳನ್ನು ಗಮನಿಸಿ ತನ್ಮೂಲಕ ಒಂದು ಜನತೆ ಇಲ್ಲವೇ ಆ ವ್ಯಕ್ತಿಗಳನ್ನು ವಿಶ್ಲೇಷಿಸುವುದು ಡೇಟಾ ಸೈನ್ಸ್ನ ಒಂದು ಅಂಶ. ಉದಾಹರಣೆಗೆ, ದೀಪಾವಳಿಯ ಸಮಯದಲ್ಲಿ ಈ ವ್ಯಾಪಾರ ಮಾಡಿದವರೆಲ್ಲರೂ ಕೊಂಡಂತಹ ವಸ್ತುಗಳು ನಿಜಕ್ಕೂ ಅವರಿಗೆ ಅವಶ್ಯಕವಾಗಿದ್ದುವೋ, ಅಥವಾ ಆ ಕ್ಷಣದ ಪ್ರಲೋಭನೆಯಿಂದ ಖರೀದಿಸಿದರೋ, ಅಥವಾ ಈ ವ್ಯಾಪಾರಿಗಳ ಜಾಹೀರಾತನ್ನು ಕಂಡು ಮರುಳಾದರೋ, ಈ ಅಂಶಗಳನ್ನು ದೀಪಾವಳಿಯ ಸಮಯದಲ್ಲಿ ನಡೆದ ವ್ಯಾಪಾರದ ಅಂಕಿಅಂಶಗಳ ಜೊತೆಗೆ ಖರೀದಿದಾರರ ಚಟುವಟಿಕೆಗಳಿಗೆ ತಾಳೆ ಮಾಡಿ ಪತ್ತೆ ಮಾಡಬಹುದು. ಇದು ಮುಂದೆ ಯಾವ ಗ್ರಾಹಕರನ್ನು ಹೇಗೆ ಓಲೈಸಬೇಕೆನ್ನುವ ಬಗ್ಗೆ ಮಾಹಿತಿ ಒದಗಿಸಬಹುದು, ಇನ್ನಷ್ಟು ವ್ಯಾಪಾರಕ್ಕೆ ಹಾದಿಯಾಗಬಹುದು. ಇದೇ ಅಧ್ಯಯನದ ಮಾರ್ಗವನ್ನು ಹಿಡಿದು ವಿದ್ಯಾರ್ಥಿಗಳ ಶಿಕ್ಷಣದ ಜಾಡನ್ನು ಹಿಡಿಯಬಹುದೇ? ಸದ್ಯಕ್ಕೆ
ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ನಡೆಸುವಾಗ ಕೊಡುವ ಪರೀಕ್ಷೆಗಳ ಫಲಿತಾಂಶಗಳನ್ನು ಅಧ್ಯಯನ ಮಾಡಿ ಅವರ ಕಲಿಕೆ ಹೇಗಿದೆ ಎಂದು ಪತ್ತೆ ಮಾಡುತ್ತಾರೆ. ಆದರೆ ತರಗತಿಗೆ ಸಂಬಂಧಿಸದ ವಿಷಯಗಳನ್ನು ಗುರುತಿಸಿ ಅವರ ಶೈಕ್ಷಣಿಕ ಬೆಳವಣಿಗೆ ಹೇಗೆ ಸಾಗಬಹುದು ಎಂದು ಊಹಿಸಲು ಆದೀತೆ? ಈ ಪ್ರಶ್ನೆಯನ್ನು ಬಲು ಗಂಭೀರವಾಗಿ ಪರಿಗಣಿಸಿದ ರಷ್ಯಾದ ನ್ಯಾಷನಲ್ ರಿಸರ್ಚ್ ಯೂನಿವರ್ಸಿಟಿ ಹೈಯರ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನ ಪ್ರೊಫೆಸರ್ ಇವಾನ್ ಸ್ಮಿರ್ನೋವ್ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಮಾಸ್ಕೋದ 2 ನಗರಗಳಲ್ಲಿರುವ ಸುಮಾರು 100 ಶಾಲೆಗಳ ವಿದ್ಯಾರ್ಥಿಗಳ ಸಾಮಾಜಿಕ ಮಾಧ್ಯಮಗಳ ಐಡಿಗಳನ್ನು ಪತ್ತೆ ಮಾಡಿ ಅವನ್ನು ಜಾಲಾಡಿದ್ದಾರೆ. ಅವುಗಳಲ್ಲಿ ಇರುವ ಬರಹಗಳನ್ನು ವಿಶ್ಲೇಷಿಸುವಂತಹ ಒಂದು ಕಂಪ್ಯೂಟರ್ ತಂತ್ರಾಂಶವನ್ನು ರಚಿಸಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರವನ್ನು ಉಪಯೋಗಿಸುವ ಇದು ಬರಹಗಳಲ್ಲಿ ವಿದ್ಯಾರ್ಥಿಗಳು ಸ್ವತಃ ಹೊಸದಾಗಿ ಕಲಿತ ಸಂಗತಿಗಳು ಹಾಗೂ ಶಾಲೆಯಲ್ಲಿ ಕಲಿತ ಸಂಗತಿಗಳನ್ನು ಪ್ರತ್ಯೇಕಿಸುತ್ತದೆ. ಇದರಿಂದ ಈ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಅಂದಾಜಿಸಬಹುದೋ ಎನ್ನುವುದಕ್ಕೆ ಇವರು ಆ ವಿದ್ಯಾರ್ಥಿಗಳ ಶಾಲೆಯ ಫಲಿತಾಂಶಗಳನ್ನು ಸರಿಸುಮಾರು ಅಂದಾಜಿಸಿ ಆನಂತರ ನಿಜ ಫಲಿತಾಂಶದ ಜೊತೆಗೆ ಹೋಲಿಸಿದ್ದಾರೆ. ಆ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಫಲಿತಾಂಶ ದೊರಕಿಸುವ ಹಾಗೂ ಅತಿ ಕೆಟ್ಟದಾಗಿ ಫಲಿತಾಂಶ ನೀಡುವ ವಿದ್ಯಾರ್ಥಿಗಳು ಯಾರಿರಬಹುದು ಎಂದು ಊಹಿಸಿದ್ದಾರೆ. 94% ಇವರ ಅಂದಾಜು ಸರಿಯಾಗಿದೆಯಂತೆ. ಇದಕ್ಕೆ ಅವರು ರಷ್ಯಾದಲ್ಲಿ ಇರುವ ಫೇಸ್ಬುಕ್ನಂತಹುದೇ ಒಂದು ಮಾಧ್ಯಮವನ್ನು ಬಳಸಿದ್ದರು. ಇದೇ ತಂತ್ರವನ್ನು ಟ್ವಿಟರ್ಗೆ ಅನ್ವಯಿಸಿದಾಗಲೂ ಫಲಿತಾಂಶ ಇದೇ ರೀತಿಯಲ್ಲಿ ಬಂದಿತ್ತು. ಅಂದರೆ ಹೀಗೆ ಅಂತರ್ಜಾಲದಲ್ಲಿ ವಿದ್ಯಾರ್ಥಿಗಳು ನಡೆಸಿದ ಚಟುವಟಿಕೆಗಳನ್ನು ಆಧರಿಸಿಯೇ ಅವರ ಕಲಿಕೆಯ ಸಾಮರ್ಥ್ಯವನ್ನು ಅಳೆದಿದ್ದಾರೆ. ಈ ತಂತ್ರದ ಸಾಧ್ಯತೆಗಳು ಹಲವಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂತಹ ಹಲವು ವಿಶಿಷ್ಟ ವಿಶ್ಲೇಷಣೆಗಳನ್ನು ಒದಗಿಸಲಿದೆ. ಆದರೆ ಹೀಗೆ ಯಾರದ್ದೋ ಮಾಹಿತಿಯನ್ನು ಅವರ ಗುಣಾವಗುಣಗಳನ್ನು ಅಳೆಯಲು ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಬಗ್ಗೆ ಮಾತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹುಶಃ ಉತ್ತರ ನೀಡಲಾರದು. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ವೇದ ಭದ್ರಾವತಿ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.